ಹಾಯ್ ಆಲ್. ಮಂಗಳವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಂದರೆ ಇವತ್ತು ನನ್ನ ಮಗನ ಸರಿ ಹಸಿಟ್ಟು ಖಾಲಿಯಾಗಿಬಿಟ್ಟಿತ್ತು. ಅದಕ್ಕೆ ಎದ್ದಿದ ತಕ್ಷಣ ಇದನ್ನು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡು ಇದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ, ಹಾಗೆ ಸರಿ ಹಸಿಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಯಾರಿಗದು ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ನನ್ನ ಯೂಟ್ಯೂಬ್ ಬ್ಲಾಗಲ್ಲಿ ಚೆಕ್ ಮಾಡಿ. ಲಾಂಗ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಪೂರ್ತಿ ಡೀಟೇಲಿಂಗಾಗಿ ಏನೇನು ಬಳಸಿದ್ದೀನಿ, ಹೇಗೆ ಒಂದು 30 ಐಟಮ್ನ ಬಳಸ್ಕೊಂಡು ಮಾಡಿರೋದು. ಹಾಗಾಗಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ಇದನ್ನು ತೋರಿಸಿದ್ದೀನಿ. ಇದು ಮಕ್ಕಳಿಗೆ ತುಂಬ ಒಳ್ಳೆ ಪ್ರೋಟೀನ್ ಅಂತಲೇ ಹೇಳ್ಬೋದು. ಇದೆಲ್ಲ ಹುರ್ಕೊಂಡು ಒಂದು ಕಡೆ ಹಾಕ್ಕೊಂಡು, ಹಾಗೆ ನಾನು ಬ್ರೇಕ್ಫಾಸ್ಟಿಗೆ ಅಂತ ಆ್ಯಪಲ್ ಮತ್ತು ಬನಾನಾ ಸ್ಮೂತಿನ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 2 ಬನಾನಾ, ಒಂದು ಅರ್ಧ ಆ್ಯಪಲ್, ಹಾಗೆ ಒಂದು 2-3 ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಡೇಟ್ಸ್ನ ಹಾಕ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಗಟ್ಟಿ ಹಾಲಲ್ಲ, ಸ್ವಲ್ಪ ತೆಳು ಹಾಲನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ್ಯಪಲ್ನ ಒಂದು ಗ್ಲಾಸಿಗೆ ಹಾಕ್ಕೊಂಡು, ಹಾಗೆ ಸ್ವಲ್ಪ ಖರ್ಜೂರ ಮತ್ತು ಗ್ರೈಂಡ್ ಮಾಡ್ಕೊಂಡಿದ್ದು ಮಿಕ್ಸ್ಚರನ್ನು ಅದಕ್ಕೆ ಹಾಕ್ಕೊಂಡು, ಕಟ್ ಮಾಡ್ಕೊಂಡಿದ್ದ ಆ್ಯಪಲ್ನ ಮೇಲೆ ಗಾರ್ನಿಷಿಂಗ್ ಮಾಡಿಕೊಂಡು, ಸ್ವಲ್ಪ ಅದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಇದಾಗಿತ್ತು ನನ್ನ ಬೆಳಗಿನ ಬ್ರೇಕ್ಫಾಸ್ಟು. ತುಂಬಾ ಚೆನ್ನಾಗಿತ್ತು ಈ ಸ್ಮೂತಿ. ನೀವು ಒಂದ್ಸಲ ಎಲ್ಲರೂ ಟ್ರೈ ಮಾಡ್ಕೊಳ್ಳಿ. ಹಾಗೆ ಹಸಿಟ್ಟನ್ನು ಕೂಡ ರುಬ್ಕೊಂಡ್ಬಂದು ಶಾಪಿಗೆ ಕೂಡ ಹೊರಟೆ. ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು, ಕ್ಲೀನ್ ಮಾಡಿಕೊಂಡು ಒಂದು ಡಿಸೈನ್ನ ಕೂಡ ಹಾಕಿದ್ದೆ. ಇದು ಫುಲ್ ವೀಡಿಯೋನ ನಾನು ನನ್ನ ಲಾಂಗ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ಟೈಮ್ ಇತ್ತು, ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.